ಶರಣ್ರಿಪ್ಪ ಎಲ್ಲರಿಗೂ ಹೆಂಗಿತ್ತು ನಿಮ್ಮ ಇವತ್ತಿನ ಮಂಡೇ ಮಾರ್ನಿಂಗ ಭಾಳ ಕೆಟ್ಟ ಬ್ಯುಸಿ ಇರ್ತೈತಿಲ್ಲ, ಫುಲ್ ಒಂಥರ ಲೇಝಿ, ಏನು ಮಾಡ್ಬೇಕು ಅನ್ನೋದು ಗೊತ್ತಾಗೋದಿಲ್ಲ. ಇಂಥ ಟೈಮ್ನಾಗ ಒಂದು ಫಸ್ಟ್ ಕ್ಲಾಸ್ ಹೆಲ್ದಿ ಪ್ರೋಟೀನ್ ರಿಚ್ ಒಂದು ರೆಸಿಪಿ ನಾನು ನಿಮಗೆ ತೊಗೊಂಡು ಬಂದೀನಿ. ಇದನ್ನು ತಿಂದರೆ ದೇಹಕ್ಕೂ ತಂಪ, ಆರೋಗ್ಯಕ್ಕೂ ಒಳ್ಳೆಯದ, ಮತ್ತು ಎಲ್ಲ ಪ್ರೋಟೀನ್ ಗೀಟೀನ್ ಎಲ್ಲ ಒಂದ್ರಾಗ ಸಿಕ್ಕಿಬಿಡ್ತೈತಿ. ಮತ್ತು ಒಟ್ಟು ಕರೆಕ್ಟಾಗಿ ನೀವು 10 ನಿಮಿಷದಾಗ ಇದನ್ನು ಮಾಡ್ಬೋದು. ಹೆಂಗೆ ಮಾಡೋದತ್ತು ನೋಡೋಣ. ಅದಕ್ಕಿಂತ ಮುಂಚೆ ನಿಮಗೆಲ್ಲರಿಗೂ ನನ್ನ ಚಾನಲ್ ಝೀರೋ ಆಯಿಲ್ ಕುಕಿಂಗಿಗೆ ಸ್ವಾಗತ. ಇದ್ರಾಗ ನಾ ಎಣ್ಣೆ ಇಲ್ಲದೆ ಎಲ್ಲ ಅಡುಗೆ ಹೆಂಗೆ ಮಾಡೋದು ಮತ್ತು ಅದ್ರ ಬೆನಿಫಿಟ್ಸ್ ಹೇಳ್ತೀನಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತು ನನಗೆ ಸಪೋರ್ಟ್ ಮಾಡಿರಿ. ಹಂಗೆ ಕಡಿ ತನಕ ಈ ವಿಡಿಯೋ ನೋಡ್ರಿ, ಯಾಕಂದ್ರೆ ಇದ್ರಾಗಿಂದ ಬೆನಿಫಿಟ್ಸ್ ಭಾಳ ಐತಿ. ಅದನ್ನು ಡೀಟೇಲ್ ಆಗಿ ನಾನು ನಿಮಗೆ ಹೇಳ್ತೀನಿ. ಶುರು ಮಾಡೋಣ ಬರ್ರಿ. ಫಸ್ಟಿಗೆ ಇಲ್ಲಿ ಏನಂದ್ರೆ ಇಂಗ್ರೀಡಿಯೆಂಟ್ಸ್ ಹೇಳ್ಬಿಡ್ತೀನಿ. ಭಾಳ ಅಂದ್ರೆ ಏನಿಲ್ಲ, ಕುಂಬಳಕಾಯಿ ತೊಗೊಂಡಿನಿ, ಕುಂಬಳಕಾಯಿನ ಕಟ್ ಮಾಡಿ ಇಟ್ಕೊಂಡೀನಿ, ಮತ್ತು ಹಸಿಮೆಣ್ಸಿನ್ಕಾಯಿ ತೊಗೊಂಡೀನಿ, ಬೆಳ್ಳುಳ್ಳಿ ತೊಗೊಂಡೀನಿ, ಶುಂಠಿ ತೊಗೊಂಡೀನಿ, ಮತ್ತು ಕೊತ್ತಂಬರಿ ಸ್ವಚ್ಛ ಹಿಂಗೆ ತೊಳೆದು ತೊಗೊಂಡೀನಿ, ಮತ್ತು ರಾತ್ರಿ ನೆನೆಸಿಟ್ಟಿದ್ದಂಥ ಹೆಸರು ಕಾಳು ತೊಗೊಂಡೀನಿ. ಆಲ್ಮೋಸ್ಟ್ ಇವು ಎಷ್ಟು ಅದಾವ ಅಂತ ಗೊತ್ತಿಲ್ಲ, ಒಂದು 2 ಕಪ್ ಇರಬೇಕು. ಸೊ ಚಂದ ಹಿಂಗೆ ನೆನೆಸಿಟ್ಟೇನಿ, ಮೊಳಕೆಯನ್ನು ಬರ್ಸಿಲ್ಲ. ಈಗ ಇವತ್ತರನ್ನ ಒಂದು ಬ್ಯಾಟರ್ ರೆಡಿ ಮಾಡ್ಕೊಂಬಿಡೋನು. ಒಂದು ಮಿಕ್ಸರ್ ಜಾರ್ ತೊಗೋರಿ, ಇದ್ರಾಗ ಅರ್ಧ ಫಸ್ಟಿಗೆ ಹಾಕ್ಕೊಂಬಿಡ್ರಿ, ಯಾಕಂದ್ರೆ ಮಿಕ್ಸರ್ ಭಾಳ ಸಾಂದೈತಿ ನಮ್ದು. ಅದಕ್ಕೆ ಅರ್ಧ ಹೆಸರು ಕಾಳು ಹಾಕ್ಕೊಂಡು ಅರ್ಧ ಕುಂಬಳಕಾಯಿ ಹಾಕ್ಕೊಂಡೇನಿ, ಯಾಕಂದ್ರೆ ಎಲ್ಲ ಏಕ ರಸ ಆಗಿ ಪೇಸ್ಟ್ ಆಗಬೇಕು. ಇದಕ್ಕೆ ಏನು ಮಾಡ್ತೇನೆ ಅಂತಂದ್ರೆ, ತೊಗೊಂಡು ಇಟ್ಕೊಂಡಿದ್ರೊಳಗಿಂದನೇ ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಏನಂತಾರೆ ಶುಂಠಿ ಹಾಕ್ಕೊಂಡೇನಿ, ಮತ್ತು ಸ್ವಲ್ಪ ಕೊತ್ತಂಬರಿ, ಮತ್ತು ಸ್ವಲ್ಪ ಹಸಿಮೆಣ್ಸಿನಕಾಯಿ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಫುಲ್ ಎಷ್ಟು ನುಣ್ಣಗಾಗ್ತೈತಲ್ಲ ಅಷ್ಟು ನುಣ್ಣಗೆ ಮಾಡ್ಕೋಬೇಕು. ಒಟ್ಟು ತರಿ ಇರಬಾರ್ದು, ಇದು ಭಾಳ ಇಂಪಾರ್ಟೆಂಟ್. ತರಿ ಇತ್ತಂದ್ರೆ ದೋಸೆ ಚಲೋ ಬರೋದಿಲ್ಲ. ಮತ್ತು ನೀವು ಇದನ್ನೇನು ಫರ್ಮೆಂಟೇಷನ್ ಮಾಡೋದು ಬೇಕಾಗಿಲ್ಲ, ಭಾಳ ಕೆಟ್ಟ ಇನ್ಸ್ಟಂಟ್ ಆಗ್ತೈತಿ, ದೇಹಕ್ಕೂ ಭಾಳ ಒಳ್ಳೇದ. ಇದನ್ನು ಗಿರ್ರ ಅಂತ ರುಬ್ಕೊಂಡು ಪೇಸ್ಟ್ ಮಾಡ್ಕೊಂಡು ಬರೋದ್ರಾಗ ನಾನು ನಿಮಗೆ ಬೆನಿಫಿಟ್ಸ್ ಹೇಳ್ತೀನಿ. ನಿನ್ನೆಲ್ಲ ಕುಂಬಳಕಾಯಿದು ಬೆನಿಫಿಟ್ಸ್ ಹೇಳೀನಿ, ಮತ್ತು ಇವತ್ತು ಹೇಳ್ರೆ ನೀವು ನನ್ನ ಬಂದು ಬಡ್ದು ಬಿಡ್ತೀರಿ. ಇವತ್ತು ಬರೀ ನಾವು ಹೆಸರು ಕಾಳು ಗ್ರೀನ್ ಗ್ರಾಮ್ಸದ್ದು ಹೇಳ್ತೀನಿ. ಇದ್ರಾಗ ಭಾಳ ಕೆಟ್ಟ ಪ್ರೋಟೀನ್ ಇರ್ತೈತಿ. 1 kg ಒಳಗೆ ಚಿಕನ್ದಾಗ ಎಷ್ಟು ಪ್ರೋಟೀನ್ ಇರ್ತೈತಲ್ಲ ಅಷ್ಟು ಇದು ಬರೀ 1 ಮುಷ್ಟಿ ಹೆಸರು ಕಾಳು ಒಳಗೆ ಇರ್ತೈತೆ ಅಂತ ಹೇಳ್ತಾರೆ. ಮತ್ತು ಕ್ಯಾಲ್ರಿನೂ ಭಾಳ ಕಡಿಮೆ ಇರ್ತೈತಿ, ಫೈಬರ್ ಇರ್ತೈತಿ. ಯಾರೆಲ್ಲ ಬ್ಲಡ್ ಶುಗರ್ ಲೆವೆಲ್ ಕಡಿಮೆ ಮಾಡ್ಕೋಬೇಕು ಅನ್ನತ್ತೀರಿ, ಮತ್ತು ವೆಯ್ಟ್ ಲಾಸ್ ಮಾಡ್ಬೇಕಂತ ಅನ್ನತ್ತೀರಿ, ಇನ್ಫ್ಲಮೇಷನ್ ಕಡಿಮೆ ಮಾಡ್ಕೋಬೇಕಂತ ಅನ್ನಕತ್ತೀರಿ, ಮತ್ತು ದೇಹ ಭಾಳ ಚಲೋ ಇರಬೇಕು, ದೇಹಕ್ಕೆ ಪ್ರೋಟೀನ್ ಅಂಶಗಳು ಭಾಳ ಸಿಗಬೇಕು, ಆ್ಯಂಟಿ ಆಕ್ಸಿಡೆಂಟ್ ಇರಬೇಕು, ಎಲ್ಲ ರೀತಿಯಿಂದ ವೆಯ್ಟ್ ಲಾಸ್ ಮಾಡೋರನ್ನ ಹಿಡ್ಕೊಂಡು PCOD, ಥೈರಾಯ್ಡ್, ಶುಗರ್, BP, ಮಣ್ಣ ಮಸಿ, IBS ಏನೇನು ಅದಾವೆ ಎಲ್ಲನೂ ಕಡಿಮೆ ಮಾಡ್ತೈತಿದೆ. ಏನು ಇಲ್ಲ ತಂದರೂ ತೊಗೋರಿ, ಮತ್ತು ನಿಮ್ಮ ದೇಹಕ್ಕೆ ಪ್ರೋಟೀನ್ ಬೇಕಲ್ಲ ಅದಕ್ಕೆ ಹೇಳತ್ತೀನಿ. ಮತ್ತು ಈ ಒಂದು ಏನು ರೆಸಿಪಿ ನಾ ಮಾಡತ್ತೇನಲ್ಲ, ಇದರಿಂದ ನಿಮಗೆ ಏನಾಗ್ತೈತೆ ಅಂದ್ರೆ ನ್ಯೂಟ್ರಿಷನ್ ಅಬ್ಸಾರ್ಪ್ಷನ್ ಜಾಸ್ತಿ ಇರ್ತೈತಿ, ಡೈಜೆಷನಿಗೆ ಹೆಲ್ಪ್ ಮಾಡ್ತೈತಿ, ಆ್ಯಂಟಿ ಆಕ್ಸಿಡೆಂಟ್ ಭಾಳ ಐತಿ, ವೇಟ್ ಮ್ಯಾನೇಜ್ಮೆಂಟಿಗೆ ಮಾತ್ರ ಫಸ್ಟ್ ಕ್ಲಾಸ್ ಐತಿದ್ದು. ಸೊ ಹೀಗೆಲ್ಲ ರುಬ್ಕೊಂಡು ಏನು ಮಾಡಿರಿ, ಒಂದು ಪಾತ್ರೆ ಒಳಗೆ ಹಾಕ್ಕೊಂಡು ಹಿಂಗೆ ಒಂದು ಸ್ವಲ್ಪ ಗಿರ್ ತಿರುಗಿಸ್ಕೊಂಡು ಬಿಡ್ರಿ. ಆಮೇಲೆ ಅದಕ್ಕೆ ಏನು ಮಾಡ್ರಿ ಅಂದ್ರೆ ಸ್ವಲ್ಪ ಉಪ್ಪು ಹಾಕ್ಕೊಂಬಿಡ್ರಿ. ಉಪ್ಪು ಇಲ್ಲ ತಂದ್ರೆ ಮತ್ತು ಯಾರು ತಿಂತಾರೆ ಮನ್ಯಾಗ, ಮಾಡಿದ್ದೆಲ್ಲ ಚಲೋದಾಗ್ತೈತಿ. ಏನು ಬೇಯವ್ವ ಉಪ್ಪು ಹಾಕಿಲ್ಲ ಅಂತ ಹೇಳಿ ಎಲ್ಲ ಮ್ಯಾಲಿಂದ ಕೆಳಗಿಂದ ಮೇಲೆ ತೂ ಅಂತ ಒಗೆದು ಬಿಡ್ತಾರೋ. ಅದಕ್ಕೆ ಉಪ್ಪು ಹಾಕೋದು ಭಾಳ ಇಂಪಾರ್ಟೆಂಟ್. ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ಬಂಧು ಇಲ್ಲ ಅಂತ ಹೇಳ್ತಾರೆ. ಹೌದಂತೀರೋ ಇಲ್ಲಂತೀರೋ? ಹಿಂಗೆ ಬ್ಯಾಟರ್ ರೆಡಿ ಮಾಡ್ಕೊಂಡು ಬಾಜುಕ್ಕೆ ಹಂಚು ಕಾಯಾಕಿಟ್ಟಿದ್ನಿ. ಅದ್ರ ಮ್ಯಾಲೆ ಏನು ಮಾಡತ್ತೇನೆ ನೋಡಿ, ಇಲ್ಲಿ ದೋಸೆ ಹಾಕೊಳತ್ತೇನೆ. ಮಸ್ತ್ ನಿಮಗೇನು ಮಸಾಲೆ ದೋಸೆ ಬೇಕಾ, ಮಸಾಲೆ ದೋಸೆ ಮಾಡ್ಕೊರಿ. ಇದ್ರಾಗೂ ಭಾಳ ವೆರೈಟಿ ಮಾಡ್ಬೋದು ನೀವು. ಇದ್ರಾಗ ಮಸಾಲೆ ದೋಸೆ ಮಾಡ್ಬೋದು, ನಾರ್ಮಲ್ ದೋಸೆ ಮಾಡ್ಬೋದು, ಉತ್ತಪ್ಪ ಮಾಡ್ಬೋದು, ಸೆಟ್ ದೋಸೆ ಮಾಡ್ಬೋದು, ಹೆಂಗೆ ಬೇಕಂಗೆ ಮಾಡ್ಬೋದು. ಅಕ್ಕಿ ನೆನೆ ಇಟ್ಟಿಲ್ಲ ಅನ್ನೋ ಟೆನ್ಷನ್ ಇಲ್ಲ, ರುಬ್ಬಿಲ್ಲ ಅನ್ನೋ ಟೆನ್ಷನ್ ಇಲ್ಲ. ಬೆಳಿಗ್ಗೆ ಎದ್ದು ಕೂಡಲೇ ಹೈ ಪ್ರೋಟೀನ್ ಕ್ವಿಕ್ ರೆಸಿಪಿ ರೆಡಿ ಆಗಿಬಿಡ್ತೈತಿ. ಮನ್ಯಾಗೂ ಎಲ್ಲ ಖುಷಿ ಆಕ್ಕವ್ರು, ಏನಪ್ಪ ನನ್ನ ಹೆಂಡ್ತಿ ನಮ್ಮವ್ವ ಭಾರಿ ಅಡುಗೆ ಮಾಡಿ ಹಾಕಾಕತ್ತಾಳ ಅಂತ ಹೇಳಿ. ಅದನ್ನು ತಿಂದು ಬೇಸರಾಗಿರ್ತೈತಲ್ಲ ಅವ್ರಿಗೆ ಹೇಳತ್ತೇನೆ. ಮತ್ತು ಮನ್ಯಾಗ ಭಾಳ ಮಂದಿ ಇದ್ರು ಇದನ್ನು ಮಾಡ್ರೂ ಅಗದಿ ಚಲೋನ ಅನ್ನಿಸ್ತೈತಿ. ಯಾಕಂದ್ರೆ ಪ್ರೋಟೀನ್ ಜಾಸ್ತಿ ಇರೋದ್ರಿಂದ ಸ್ವಲ್ಪ ತಿಂದ್ರೂ ಹೊಟ್ಟೆ ತುಂಬಿದಂಗೆ ಆಗ್ತೈತಿ, ದೇಹಕ್ಕೂ ಭಾಳ ಒಳ್ಳೆಯದ. ಅಂಥದ್ರಾಗಿ ಹೆಸರು ಕಾಳು ಏನಪ್ಪ ಅಂತಂದ್ರೆ ದೇಹಕ್ಕೆ ತಂಪತ್ತೂ ಹೇಳ್ತಾರೆ. ಹಿಂಗೆ 2 ಕಡೆ ಚೆನ್ನಾಗಿ ದ್ವಾಸಿ ನೀವು ಹೊಳ್ಳ್ಯಾಡಿಸಿ ಬೇಯಿಸ್ಕೊಂಡು ಬಿಟ್ರಿಪ್ಪ ಅಂತಂದ್ರೆ ಕ್ರಿಸ್ಪಿ ಬೇಕಾರೆ ಕ್ರಿಸ್ಪಿ ಮಾಡ್ಕೊರಿ, ಸಾಫ್ಟ್ ಬೇಕಾರೆ ಸಾಫ್ಟ್ ಮಾಡ್ಕೊರಿ, ಡಿಸೈನು ಮಾಡ್ಕೋಬೋದು. ನನ್ನ ಮಗಳಿಗೆ ಡಿಸೈನ್ ಮಾಡಿಕೊಟ್ನಿ. ಆಮೇಲೆ ಪೇಷನ್ಸ್ ಇರಲಿಲ್ಲ ನಮಗೆಲ್ಲ ಡಿಸೈನ್ ಮಾಡ್ಕೊಳಕ್ಕೆ. ಅದಕ್ಕೆ ಪಟ ಹಿಂಗೆ ಹುಯ್ದು ಬಿಟ್ನಿ. ಇದ್ರ ಮ್ಯಾಲೆ ಒಂದು ಸ್ವಲ್ಪ ಶೇಂಗಾ ಹಿಂಡಿ ಅದು ಹಾಕಿ ಎಲ್ಲ ಕೆಂಪು ಮೆಣಸಿನ್ಕಾಯಿ ಚಟ್ನಿ ಹಾಕೊಂಡು ತಿಂದ್ರೆ ಮಾತ್ರ ಫಸ್ಟ್ ಕ್ಲಾಸ್ ಇರ್ತೈತಿ. ಇದಕ್ಕೆ ನಾವೇನು ಮಾಡಿದ್ದೀವಿ ಅಂದ್ರೆ ತೆಂಗಿನಕಾಯಿ ಚಟ್ನಿ ಹಾಕ್ಕೊಂಡು ತಿಂದೀವು, ಭಾರಿ ಇತ್ತು. ನೀವು ಒಂದು ಸತಿ ಟ್ರೈ ಮಾಡಿರಿ, ಹೆಂಗಿತ್ತು ಅನ್ನೋದು ನನಗೆ ಕಮೆಂಟ್ದಾಗ ತಿಳಿಸಿ ಬಿಡ್ರಿ. ಮತ್ತು
ಮತ್ತು ನಾಳೆ ಇನ್ನೊಂದು ಹೊಸ ಬ್ಯೂಟಿಫುಲ್ ಹೆಲ್ದಿ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಮೀಟ್ ಹಾಕೋನು. ಅಲ್ಲಿವರೆಗೂ ನೀವು ಆರಾಮಿರ್ರಿ, ನಾನು ಆರಾಮಿರ್ತನು. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಸಪೋರ್ಟ್ ಮಾಡೋದು ಮಾತ್ರ ಮರ್ಯಾಕೆ ಹೋಗಬೇಡ್ರಿ.